Good morning, everyone. Welcome all of you to the Man Eater of Malgudi's fourth session. I am Yashwanta MP, Assistant Professor in English, working in Government First Grade College, Annuru, Chamarajnagara, Karnataka. In this session, we will see how Mr. Vasu brings a forest officer to the printing press of Nataraj because he wanted to get a small book printed by Nataraj. ವಾಸುರವರು ಆ ಅಧಿಕಾರಿಯ ಕುರಿತು ನಟರಾಜರವರಿಗೆ ವಿವರಿಸಿ ಹೇಳುತ್ತಾ ಅವ್ರನ್ನ ಕೇಳ್ತಾರೆ, ಮಿಸ್ಟರ್ ನಟರಾಜ್, ಡು ಯು ನೋ ಸೀರಿಯಸ್ಲಿ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಫಾರೆಸ್ಟ್ ಆಫೀಸರ್ಸ್ ಇನ್ ಇಂಡಿಯಾ. ಹೌ ಮೆನಿ ಟೈಮ್ಸ್ ಹ್ಯಾಸ್ ಎ ಬೀನ್ ಚಾರ್ಜಡ್ ಬೈ ಎ ರೋಗ್ ಎಲಿಫೆಂಟ್ ಯು ನೋ. ಎಷ್ಟು ಬಾರಿ ಒಂದು ಸಲಗದಿಂದ ಇವರು ದಾಳಿಗೆ ಒಳಗಾಗಿದ್ದಾರೆ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆಗ ನಟರಾಜರವರು ಪೆಚ್ಚಾಗಿ ನಿಂತಿರ್ತಾರೆ. ಹಾಗೆ ಹೇಳ್ತಾರೆ, 18 ಟೈಮ್ಸ್ ಇನ್ ಮೈ ಸರ್ವಿಸ್ ಸೆಟ್ ದ ಮ್ಯಾನ್ ಸರ್ ಸ್ಟ್ಯಾಟಿಸ್ಟಿಕಲಿ. ಆಗ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ, 18 ಬಾರಿ ನಾನು ಆನೆಯ ದಾಳಿಗೆ ಒಳಗಾಗಿದ್ದೀನಿ ಅಂತೇಳಿ. ಆ್ಯಂಡ್ ಜಸ್ಟ್ ಗೇವ್ ಇಟ್ ಎ 405 ಚಾರ್ಜ್ ಅಟ್ ಪಾಯಿಂಟ್ ಬ್ಲಾಂಕ್ ರೇಂಜ್. ಎಸ್, ವಾಟ್ ಎಲ್ಸ್ ಕುಡ್ ಒನ್ ಡೂ ಸೆಟ್ ದ ಹೀರೋ. ಹೌ ಮೆನಿ ಟೈಗರ್ಸ್ ಹ್ಯಾಸ್ ಇಟ್ ಟ್ರಾಕ್ಡ್ ಆನ್ ಫುಟ್. ಮತ್ತೆ ಕೇಳ್ತಾರೆ, ಹಾಗಾದರೆ ಇವರು ಎಷ್ಟು ಹುಲಿಗಳನ್ನು ಇವರು ನಡ್ಕೊಂಡೋಗಿ ಟ್ರ್ಯಾಕ್ ಮಾಡಿದ್ದಾರೆ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಆ್ಯನ್ ಆವ್ರೇಜ್ ಆಫ್ ಅಟ್ಲೀಸ್ಟ್ 1 ಎವ್ರಿ ಹಾಫ್ ಇಯರ್ ಈ ಸೈಡ್. ಪ್ರತಿ ಅರ್ಧ ವರ್ಷಕ್ಕೊಮ್ಮೆ ಒಂದೊಂದು ಹುಲಿಯನ್ನು ನಾನು ಹಿಂಬಾಲಿಸಿದ್ದೀನಿ ಅಂತ ಆ ಅರಣ್ಯಾಧಿಕಾರಿ ಹೇಳ್ತಾರೆ. ಆ್ಯಂಡ್ ಇನ್ 30 years ಯು ಮೇ ಗೆಸ್ ಹೌ ಮಚ್ ಯು ಮಸ್ಟ್ ಹ್ಯಾವ್ ಸೀನ್ ಆ್ಯಂಡ್ ಡನ್. ವಾಸು ಹೇಳ್ತಾರೆ, 30 ವರ್ಷಗಳ ಅವರ ಸರ್ವೀಸ್ನಲ್ಲಿ ಅವರು ಏನೆಲ್ಲ ಅನುಭವಗಳನ್ನು ಕಂಡಿದ್ದಾರೆ, ಮಾಡಿದ್ದಾರೆ ಅನ್ನೋದನ್ನು ನೀವು ಕೇಳಬೇಕು ನಟರಾಜ್ ಅಂತ ಹೇಳ್ತಾರೆ. ಆ್ಯಂಡ್ ಆಸ್ಕ್ಡ್ ದ ಹೀರೋ, ವಾಟ್ ಡಿಡ್ ಯು ಡೂ ವಿತ್ ಆಲ್ ದೋಸ್ ಸ್ಕಿನ್ಸ್. ಓಹ್, ಗೇವ್ ದಮ್ ಅವೇ ಹಿಯರ್ ಆ್ಯಂಡ್ ದೇರ್ ಸೆಡ್ ದ ಮ್ಯಾನ್. ಐ ಡೋಂಟ್ ಫ್ಯಾನ್ಸಿ ಕೀಪಿಂಗ್ ದೀಸ್ ಟ್ರೋಫೀಸ್. ಆಗ ಅವರು ಅರಣ್ಯಾಧಿಕಾರಿ ವಾಸುರವ್ರನ್ನ ಕೇಳ್ತಾರೆ, ನೀನು ಈ ಪ್ರಾಣಿಗಳ ಚರ್ಮವನ್ನೆಲ್ಲ ಇಟ್ಕೊಂಡು ನೀನು ಏನು ಮಾಡ್ತೀಯ ಅಂತ ಕೇಳಿದಾಗ, ಅದನ್ನೆಲ್ಲ ನಾನು ಅಲ್ಲಿ ಇಲ್ಲಿ ಕೆಲವರಿಗೆ ಕೊಟ್ಬಿಟ್ಟಿದ್ದೀನಿ, ಅವುಗಳನ್ನ ನಾನು ಫ್ಯಾನ್ಸಿಯಾಗಿ ಟ್ರೋಫೀಸ್ನ ರೂಪದಲ್ಲಿ ನನ್ನ ಹತ್ರ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಯು ಶುಡಂಟ್ ಸೇ ಸೊ, ಯು ಮಸ್ಟ್ ಲೆಟ್ ಮಿ ಸ್ಟಫ್ ಅಟ್ ಲೀಸ್ಟ್ 1 ಅನಿಮಲ್ ಫಾರ್ ಯು ಆ್ಯಂಡ್ ವಿಲ್ ನೋ ದ ಡಿಫರೆನ್ಸ್ ಸೆಡ್ ವಾಸು. ಆಗ ವಾಸುರವರು ನಟರಾಜ್ ಅವ್ರಿಗೆ ಹೇಳ್ತಾರೆ, ನಟರಾಜ್ ಅವರೇ, ನಿಮಗೊಂದು ಈ ಟ್ಯಾಕ್ಸಿಡರ್ಮಿ ಆಗಿರುವಂತಹ ಅನಿಮಲನ್ನು ನಿಮಗೂ ಕೂಡ ಗಿಫ್ಟಾಗಿ ಕೊಡ್ತೀನಿ, ಅದನ್ನು ನೀವು ಇಟ್ಕೋಬೇಕು ಅಂತ ನಟರಾಜ್ ಅವ್ರಿಗೆ ಹೇಳ್ತಾರೆ. ಆಗ ನಟರಾಜ್ ಈ ಸೆಡ್ ಸಡನ್ಲಿ, ದ ಮೇನ್ ರೀಸನ್ ವೈ ಹ್ಯಾವ್ ಬ್ರಾಟ್ ಹಿಮ್ ಟು ಯು ಈಸ್ ಹಿ ವಾಂಟ್ಸ್ ಎ ಸ್ಮಾಲ್ ಬುಕ್ ಟು ಬಿ ಪ್ರಿಂಟೆಡ್. ಮೈ ಹ್ಯಾಟ್ ಸ್ಯಾಂಗ್. ನಟರಾಜ್ ಅವ್ರಿಗೆ ವಾಸುರವ್ರು ಹೇಳ್ತಾರೆ, ನಟರಾಜ್ ಅವರೇ, ಇವತ್ತು ನಾನು ಬಹಳ ಮುಖ್ಯವಾಗಿ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಈ ನಮ್ಮ ಫಾರೆಸ್ಟ್ ಅಧಿಕಾರಿ ಇದ್ದಾರಲ್ಲ, ಅರಣ್ಯಾಧಿಕಾರಿ, ಇವರು ನಿಮ್ಮ ಹತ್ರ ಒಂದು ಸಣ್ಣ ಪುಸ್ತಕವನ್ನು ಪ್ರಿಂಟ್ ಮಾಡಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ, ಅದಕ್ಕಾಗಿ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ. ಈ ಮಾತನ್ನು ಕೇಳ್ತಾ ಇದ್ದಾಗೇ ನಟರಾಜ್ ಅವ್ರಿಗೆ ಹೃದಯ ಧಸಕ್ಕಂತ ಅನಿಸುತ್ತೆ. It was terrible enough to have Vasu for a customer, and now to have to work for someone he was championing. The 3 color labels were still undelivered. ಈಗ ವಾಸುರಂತಹ ವ್ಯಕ್ತಿಯನ್ನು ಕಸ್ಟಮರಾಗಿ ಪಡೆದುಕೊಳ್ಳೋದೇ ನಿಜವಾಗ್ಲೂ ಕೂಡ ಎಲ್ಲ ಪೇಚಿಗೆ ಸಿಕ್ಕುವಂತಹ ಕೆಲಸ. ಅಂಥದ್ರಲ್ಲಿ ವಾಸುರವರು ಕರ್ಕೊಂಡು ಬಂದಿರುವಂಥ ಯಾವುದೋ ಒಬ್ಬ ವ್ಯಕ್ತಿಯ ಕೆಲಸವನ್ನು ಒಪ್ಕೊಳ್ಳೋದು ನಿಜವಾಗ್ಲೂ ತೊಂದರೆಗೆ ಸಿಕ್ಕಾಕೊಂಡಾಗೇ. ಯಾಕೆ ಅಂತಂದರೆ ಆ ಸಮಯದವರೆಗೂ ಕೂಡ ಸುಮಾರು 3 ಕಲರ್ ಲೇಬಲ್ಗಳನ್ನು ಇವರಿನ್ನೂ ಪ್ರಿಂಟ್ ಮಾಡಿ ಕೊಟ್ಟೇ ಇರೋದಿಲ್ಲ, ಅವರ ಕೆಲಸ ಹಾಗೆ ಪೆಂಡಿಂಗ್ ಉಳಿದಿರುತ್ತೆ. ಅಂಥ ಸಂದರ್ಭದಲ್ಲಿ ಇಂತಹ ಒಂದು ಆರ್ಡರ್ನ ಒಪ್ಕೊಳ್ಳೋದಕ್ಕೆ ನಟರಾಜ್ರವರು ರೆಡಿ ಇರೋದಿಲ್ಲ. ನಟರಾಜ್, ಯು ವಿಲ್ ಹ್ಯಾವ್ ಟು ಕ್ಲಿಯರ್ ಯುವರ್ ಡೆಸ್ಕ್ ಆ್ಯಂಡ್ ಡೂ ದಿಸ್. ವಾಸುರವ್ರು ಹೇಳ್ತಾರೆ, ನಟರಾಜ್ ಅವರೇ, ನೀವು ಹೇಗಾದರೂ ಮಾಡಿ ನಿಮ್ಮ ಮುಂದಿರೋ ಕೆಲಸವನ್ನು ಕ್ಲಿಯರ್ ಮಾಡಿ ಇದನ್ನು ಮಾಡಲೇಬೇಕು ಅಂತೇಳಿ.
ಆಗ I held out my hand mechanically. The forester took out of his bag a roll of manuscript, saying, I have made it a habit to collect golden thoughts and have arranged them alphabetically. I wish to bring them out in book form and distribute them to school children free of cost. That's how I want to serve our country, he said. ನಟರಾಜರವರು ಕೊಡಿ ಯಾವ ಪುಸ್ತಕ ಅಂತೇಳಿ ಕೇಳಿದಾಗ ಅರಣ್ಯಾಧಿಕಾರಿ ಅವರ ಬ್ಯಾಗ್ನ ಒಳಗಿಂದ ಒಂದು ಹಸ್ತಪ್ರತಿಯನ್ನು ತೆಗೆದುಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ಚಿನ್ನದಂತಹ ಚಿಂತನೆಗಳನ್ನು ಸಂಗ್ರಹಿಸಿ ಇಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೀನಿ. ಹಾಗಾಗಿ ನನ್ನೆಲ್ಲ ಚಿಂತನೆಗಳನ್ನು ನಾನು ಆಲ್ಫಬೆಟಿಕಲ್ ಆರ್ಡ್ರಲ್ಲಿ ಸೇರಿಸಿ ಇಟ್ಟಿದ್ದೀನಿ. ಹಾಗಾಗಿ ಆ ನನ್ನೆಲ್ಲ ಚಿಂತನೆಗಳನ್ನು ಪುಸ್ತಕ ರೂಪದಲ್ಲಿ ಹೊರಗಡೆ ತರಬೇಕು ಅಂತಿದ್ದೀನಿ. ಅವುಗಳನ್ನು ಉಚಿತವಾಗಿ ಶಾಲೆಯ ಮಕ್ಕಳಿಗೆ ಹಂಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ರೂಪದಲ್ಲಿ ನಾನು ದೇಶ ಸೇವೆಯನ್ನು ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ. ಐ ಟರ್ನ್ಡ್ ಓವರ್ ದ ಮ್ಯಾನುಸ್ಕ್ರಿಪ್ಟ್. ವರ್ಚ್ಯೂಸ್ ವರ್ ಲಿಸ್ಟೆಡ್ ಆಲ್ಫಬೆಟಿಕಲಿ. ಮೈ ತಮಿಳ್ ಟೈಪ್ಸ್ ಆರ್ ನಾಟ್ ಗುಡ್. ಮೈ ನೇಬರ್ ಹ್ಯಾಸ್ ದ ಬೆಸ್ಟ್ ತಮಿಳ್ ಟೈಪ್ಸ್ ಅವೈಲಬಲ್ ಆ್ಯಂಡ್ ಇಸ್ ಒರಿಜಿನಲ್ ಹೀಡೆಲ್ಬರ್ಗ್. ಹೋ ವಾಸು ಗ್ರೋನ್ ದ ಒರಿಜಿನಲ್ ಅಗೇನ್. ಹಾಗೆ ಇದನ್ನು ನೋಡ್ತಿದ್ದಾಗೇ ನಟರಾಜ್ ಅವ್ರಿಗೆ ಅನಿಸುತ್ತೆ, ಇದು ತಮಿಳು ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಹಸ್ತಪ್ರತಿಯಾಗಿದ್ದು, ನನ್ನ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ತಮಿಳು ಭಾಷೆಯ ಪುಸ್ತಕಗಳನ್ನು ಪ್ರಿಂಟ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಅವ್ರಿಗೆ ಅನಿಸುತ್ತೆ. ಹಾಗೆ ಹೇಳ್ತಾರೆ, ನೋಡಿ ನಮ್ಮ ಪಕ್ಕದ ಪ್ರೆಸ್ನವರು ಹೊಸದಾಗಿ ಹೀಡೆಲ್ಬರ್ಗ್ ಮಷೀನನ್ನು ತಂದಿದ್ದಾರೆ, ಅಲ್ಲಿ ನಿಮ್ಮ ಈ ತಮಿಳು ಪುಸ್ತಕವನ್ನು ಬಹಳ ಚೆನ್ನಾಗಿ ನೀವು ಪ್ರಿಂಟ್ ಮಾಡಿಸ್ಬೋದು ಅಂತೇಳಿ. ಆಗ ವಾಸು ಹೇಳ್ತಾರೆ, ಓ ಅಂಥೇಳಿ ಅವರು ರಾಗ ಎಳೆಯುತ್ತಾ, ಮತ್ತೆ ಒರಿಜಿನಲ್ ಹೇಳ್ತಾ ಇದೆಯಾ? ಐ ಲುಕ್ಡ್ ಅಟ್ ಹಿಮ್ ಕಂಪ್ಯಾಷನೇಟ್ಲಿ ಆಸ್ ಅ ಮ್ಯಾನ್ ಆಫ್ ಎಜುಕೇಷನ್. ವಾಸು, ಐ ಬಿಗ್ಯಾನ್, ಯು ಶುಡ್ ನಾಟ್ ಶಟ್ ಯುವರ್ ಮೈಂಡ್ ಟು ನ್ಯೂ ಐಡಿಯಾಸ್. ಬಟ್ ವೈ ಆನ್ ಅರ್ತ್ ಶುಡ್ ಐ ನೋ ಎನಿಥಿಂಗ್ ಅಬೌಟ್ ದ ಒರಿಜಿನಲ್? ವಾಟ್ಸ್ ಇಟ್ಸ್ ನೇಮ್? He cried with mild irritation. It was evident that he was struggling to be on his best behavior before the man in khaki. ಹಾಗಾಗಿ ನಟರಾಜವರು ಈ ಖಾಕಿಯಲ್ಲಿ ಬಂದಿರುವ ವ್ಯಕ್ತಿಯ ಮುಂದೆ ಬಹಳ ಸಭ್ಯವಾಗಿ ನಡೆದುಕೊಳ್ತಾ ಇರ್ತಾರೆ. ಇಟ್ಸ್ ಬಿಕಾಸ್ ಐ ರಿಪ್ಲೈಡ್ ವಿತ್ ದ ಪೇಷನ್ಸ್ ಆಫ್ ಎ ಸೈಂಟ್ ಎಕ್ಸ್ಪ್ಲೇನಿಂಗ್ ಟು ಎನ್ erring soul. It's the machine on which fast printing is done. For instance, the kind of work like our friends here, golden thoughts, the right place for it would be the original Heidelberg. Lovely machine. What do you say, sir? I said, turning to the man. Having spent a lifetime with would-be authors, I knew their vanities from A to Z. ನಟರಾಜ್ ಅವರು ಹೇಳ್ತಾರೆ, ನಾನು ಸರ್ ಹೊಸ ಬರಹಗಾರರ ಬಗ್ಗೆ, ಅವರ ಆಸೆ ಕನಸುಗಳ ಬಗ್ಗೆ ನನಗೆ ತುಂಬ ಅರಿವಿದೆ. ಹಾಗಾಗಿ ನಮ್ಮ ಪಕ್ಕದ ಪ್ರೆಸ್ನಲ್ಲಿ ಒರಿಜಿನಲ್ ಹೇಡೆಲ್ಬರ್ಗ್ ಪ್ರಿಂಟಿಂಗ್ ಮೆಷಿನ್ ಇದ್ದು, ಅದೊಂದು ಅದ್ಭುತವಾದಂಥ ಪ್ರಿಂಟಿಂಗ್ ಮೆಷಿನ್ ಆಗಿದೆ. ಅಲ್ಲಿ ನಿಮ್ಮ ಗೋಲ್ಡನ್ ಥಾಟ್ಸನ್ನು ಪ್ರಿಂಟ್ ಮಾಡಿಸೋದಕ್ಕೆ ಅದು ತುಂಬ ಅದ್ಭುತವಾದ ಸ್ಥಳ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಾ ಸರ್ ಅಂತ ನಟರಾಜರವರು ಅಧಿಕಾರಿಯನ್ನು ಕೇಳ್ತಾರೆ. ದ ಫಾರೆಸ್ಟರ್ ಸೆಡ್, ಎಸ್, ಐ ವಾಂಟ್ ದ ಬೆಸ್ಟ್ ಸರ್ವಿಸ್ ಪಾಸಿಬಲ್. The book should look very nice. I want to send a specially bound copy to our chief conservator at Delhi through our chief at Madras. ಅವ್ರು ಹೇಳ್ತಾರೆ, ಹೌದೌದು, ನನಗೆ ಅತ್ಯಂತ ಅದ್ಭುತವಾದ ಕಾಪಿಯೇ ಬೇಕಾಗಿದೆ. ನಾನು ಅದನ್ನು ನಮ್ಮ ಚೀಫ್ ಕನ್ಸರ್ವೇಟರ್ ಅಟ್ ಡೆಲ್ಲಿ ಅವರಿಗೆ ಒಂದು ಬೌಂಡ್ ಕಾಪಿಯನ್ನು ಮಾಡಿ ಕಳಿಸ್ಬೇಕಾಗಿದೆ. ಆಗ ಅವ್ರು ಹೇಳ್ತಾರೆ, ಸೊ ಯು ವಾಂಟ್ 2 ಸ್ಪೆಷಲ್ ಕಾಪೀಸ್? ಐ ಆಸ್ಕ್ಡ್. ಹೌದೌದು, ನನಗೆ ನಿಜವಾಗ್ಲೂ 2 ಉತ್ತಮವಾದಂತಹ ವಿಶೇಷವಾದ ಪ್ರತಿಗಳು ಬೇಕು ಅಂತ ಅವರು ಹೇಳ್ತಾರೆ, ಒಪ್ಕೊಳ್ತಾರೆ ಅಧಿಕಾರಿ. ಐ ಲುಕ್ಡ್ ಥ್ರೂ ದ ಪೇಜಸ್ ಆಫ್ ದ ಮ್ಯಾನುಸ್ಕ್ರಿಪ್ಟ್. ಈ ಹ್ಯಾಡ್ ಕಲ್ಲರ್ಡ್ ಎಪಿಗ್ರಾಮ್ಯಾಟಿಕ್ ಸೆಂಟಿಮೆಂಟ್ಸ್ ಆ್ಯಂಡ್ ಮಾರಲೈಸಿಂಗ್ಸ್ ಫ್ರಮ್ ಆಲ್ ಸೋರ್ಸಸ್. ಭಗವದ್ಗೀತಾ, ಉಪನಿಷತ್ಸ್, ಶೇಕ್ಸ್ಪಿಯರ್, ಮಹಾತ್ಮ ಗಾಂಧಿ, ಬೈಬಲ್, ಎಮರ್ಸನ್, ಲಾರ್ಡ್ ಆಬರಿ, ಕನ್ಫ್ಯೂಸಿಯಸ್, ಆ್ಯಂಡ್ ಐ ಟ್ರಾನ್ಸ್ಲೇಟೆಡ್ ದೆಮ್ ಇನ್ ಟು ತಮಿಳ್. ಆ ಅರಣ್ಯಾಧಿಕಾರಿ ಜಗತ್ತಿನ ಎಲ್ಲ ಅದ್ಭುತವಾದಂಥ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ತಮಿಳು ಭಾಷೆಗೆ ಅವರು ತರ್ಜುಮೆ ಮಾಡಿ ಬರೆದಿರ್ತಾರೆ. ಇಟ್ ವಾಸ್ ಮೆಂಟ್ ಟು ಎಲಿವೇಟ್ ಯಂಗ್ ಮೈಂಡ್ಸ್, ನೋ ಡೌಟ್, ಬಟ್ ಐ ವುಡ್ ಹ್ಯಾವ್ ಫೆಲ್ಟ್ ಎ ರಿಸೆಂಟ್ಮೆಂಟ್ ಇಫ್ ಐ ಹ್ಯಾಡ್ ಬೀನ್ ಟೋಲ್ಡ್ ಎವ್ರಿ ಹಾರ್ ಆಫ್ ದ ಡೇ ವಾಟ್ ಶುಡ್ ಐ ಡೂ, ಸೇ ಆರ್ ಥಿಂಕ್. It would be boring to be steadfastly good night and day. I thought the book had in it most of the sentiments that Vasu had missed in life, and that it might do him good to pick up and
few for his own use. I told him, I'm sure you will enjoy going over this manuscript in case our friend does not find the time to give it a final look over. Oh, yes, yes, of course, Vasu said faintly. ನಟರಾಜ್ರವರು ಈ ಅದ್ಭುತವಾದ ಪುಸ್ತಕವನ್ನು ವಾಸುರವರು ಕೂಡ ಒಮ್ಮೆ ತಿರುವಿ ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಕಾಡಿನ ಅದ್ಭುತವಾದ ಅನುಭವಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ವಾಸುರವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ವಾಸುರವರು ಎಸ್ ಆಫ್ ಕೋರ್ಸ್ ಅಂತೇಳಿ ಅವರು ಸಾಮಾನ್ಯವಾಗಿ ಹೇಳ್ತಾರೆ. ಒಟ್ಟಾರೆಯಾಗಿ ಅರಣ್ಯ ಅಧಿಕಾರಿ ನಟರಾಜರವರ ಪ್ರೆಸ್ನಲ್ಲಿ ಆ ಪುಸ್ತಕವನ್ನು ಮುದ್ರಿಸುವುದರ ಬದಲು ಪಕ್ಕದ ಪ್ರೆಸ್ನಲ್ಲೇ ಹೋಗಿ ಅವರಿಗೆ ಬೇಕಾದಂತಹ ಉತ್ತಮವಾದ ಪ್ರಿಂಟನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಲ್ಲಿಗೆ ವಾಸುರವರ ಈ ಪ್ರಯತ್ನ ನಟರಾಜರವರ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೊನೆಗೊಳ್ಳುತ್ತೆ. ಇದಾದ ಒಂದು ವಾರಕ್ಕೆ ಒಂದು ಬ್ರೌನ್ ಕವರ್ನಲ್ಲಿ ಎನ್ವೆಲಪ್ನಲ್ಲಿ ಅರಣ್ಯ ಇಲಾಖೆಯಿಂದ ಒಂದು ಅನುಮತಿ ಪತ್ರ ಬರುತ್ತೆ. ಆ ಪತ್ರದಲ್ಲಿ ಫಾರೆಸ್ಟ್ ಆಫೀಸರು, ಅರಣ್ಯ ಇಲಾಖೆಯವರು ವಾಸುರವರಿಗೆ ಒಂದಷ್ಟು ಅನುಮತಿಗಳನ್ನ ನೀಡಿ ಒಂದಷ್ಟು ಅನುಮತಿಯನ್ನು ನಿರ್ಬಂಧಿಸಿರ್ತಾರೆ. ಎ ವೀಕ್ ಲೇಟರ್ ಎ ಬ್ರೌನ್ ಎನ್ವೆಲಪ್ ಫ್ರಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರೈವ್ಡ್ ಫಾರ್ ವಾಸು. His face lit up at the sight of it. Must be my game license. I was embarrassing to go into the jungle without it. Now you will see what I do, the swine. He cried when he had read the contents. ಈಗ ಆ ಪತ್ರವನ್ನು ನೋಡ್ತಿದ್ದಾಗೇ ವಾಸುರವರಿಗೆ ಬಹಳ ಆಶ್ಚರ್ಯ ಉಂಟಾಗುತ್ತೆ. ಈಗ ಕಾಡಿನ ಒಳಗಡೆ ನನಗೆ ಹೋಗಲಿಕ್ಕೆ ಮುಜುಗರವಾಗ್ತಾಯಿತ್ತು. ಈಗ ನೋಡಿ ಈ ಅನುಮತಿ ಪತ್ರವನ್ನು ಇಟ್ಟುಕೊಂಡು ನಾನು ಹೇಗೆ ಹೋಗ್ತೀನಿ ಅಂತೇಳಿ, ಓ ಹಂದಿಯೇ ಅಂತೇಳಿ ಅವರು ಮನಸ್ಸಲ್ಲೇ ಯೋಚನೆ ಮಾಡ್ತಾಯಿದ್ದಾರೆ, ಬೇಟೆ ಮಾಡುವ ಮನಸ್ಸಿನಿಂದ. ದೇ ಥಿಂಕ್ ಐ ವಾಂಟ್ ಟು ಗೋ ಸೈಟ್ ಸೀಯಿಂಗ್ ಇನ್ ದ ಫಾರೆಸ್ಟ್ಸ್ ಆ್ಯಂಡ್ ಪರ್ಮಿಟ್ ಮೀ ಟು ಶೂಟ್ ಡಕ್ ಆ್ಯಂಡ್ ಡಿಯರ್ಸ್ ಆ್ಯಸ್ ಇಫ್ ಐ ಕೇರ್ಡ್. ಹಿ ರಿಮೈನ್ಡ್ ಇನ್ ಥಾಟ್ ಫಾರ್ ಎ ವೈಲ್. ನೌ ದೇ ವಿಲ್ find out what I can do. He carelessly thrust the paper into his pocket. ಈ ಪತ್ರವನ್ನು ಓದಿದಾಗ ವಾಸುರವರಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಆ ಪತ್ರದಲ್ಲಿ ತಿಳಿಸಿರ್ತಾರೆ, ದ ಡಿಪಾರ್ಟ್ಮೆಂಟ್ ವಿಚ್ ಪರ್ಮಿಟೆಡ್ ಹಿಮ್ ಟು ಶೂಟ್ ಡಕ್ಸ್ ಆ್ಯಂಡ್ ಡಿಯರ್ ಬಟ್ ಫರ್ಬಿಡಿಂಗ್ ಹಿಮ್ ಟು ಶೂಟ್ ಟೈಗರ್ ಆ್ಯಂಡ್ ಅದರ್ ಲಾರ್ಜ್ ಅನಿಮಲ್ಸ್. Vasu at once turned an enemy of the forester and decided to challenge his authority by shooting animals in the Mempi forest. ಆ ತಕ್ಷಣವೇ ಈ ಫಾರೆಸ್ಟ್ ಆಫೀಸರ್ನ ಸ್ನೇಹಿತನಂತಿದ್ದಂಥ ವಾಸುರವರು ದ್ವೇಷವನ್ನು ಕಾರಲಿಕ್ಕೆ ಶುರು ಮಾಡ್ತಾರೆ ವ್ಯಕ್ತಿಯ ಜೊತೆ. ಆಗ ಅವ್ರು ಯೋಚನೆ ಮಾಡ್ತಾರೆ, ನೋಡ್ತಾ ಇರಲಿ ಅವರಿಗೆ ನಾನು ಹೇಗೆ ಪಾಠ ಕಲಿಸ್ತೀನಿ ಅಂತ, ನಾನು ಹೇಗೆ ಬೇಟೆ ಆಡ್ತೀನಿ ಅಂತ ಅವರ ಮನಸ್ಸಲ್ಲೇ ಕೋಪದಿಂದ ಈ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಕೂಡ ಡಿಸೈಡ್ ಮಾಡಿ ಅವರು ಕೋಪದಿಂದ ತೆರಳ್ತಾರೆ. ಹಾಗೆಯೇ ಕೋಪದಿಂದ ಆ ಪರ್ಮಿಷನ್ ಲೆಟ್ರನ್ನ ತಮ್ಮ ಜೇಬಿಗೆ ತುರುಕಿಕೊಂಡು ಹೋಗ್ತಾರೆ. ವಿ ವಿಲ್ ಸಿ ದ ರೆಸ್ಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ.